ನೆಮ್ಮದಿ ಕಂಡುಕೊಂಡಿದ್ದಾರೆ ಅವರು. ಅದಕ್ಕೆ ಸ್ಟ್ರೈವ್ ಮಾಡ್ತಾರೆ. ಹಾಗಾಗಿ ತುಂಬ ದುರಾಸೆ ಇರ್ಬೋದೇನೋ, ಆದರೆ ಇಷ್ಟು ನಾನು ಸಾಲ ಸೋಲ ಮಾಡಲು ಎಜುಕೇಶನಲ್ ಲೋನ್ ತಗೊಂಡು ಮಗನಿಗೆ MBBS ಓದಿಸ್ತೀನಿ, ಮೋಸಗಳಲ್ಲೂ ಏನು ನಡೆಯುತ್ತೆ, ಏನು ಸಾಚ ಅಲ್ಲ. ಆದರೆ ಈ ದುರಾಸೆ ಅಂಶ ಅಂದರೆ ನಾನು ಸಾಮಾನ್ಯ ಜೀವನದ ಬಗ್ಗೆ ಮಾತಾಡ್ತಿರೋದು, ಮನೆ, ಫ್ಲ್ಯಾಟು, ಸೈಟು ಅನ್ನೋ ವಿಷಯ ಬಂದಾಗ ಹೇಳ್ತಾ ಇರೋದು. ನಮ್ಮವರು ಅಂದ್ರೆ ನಾವು ಭಾರತೀಯರು ಅಲ್ಲೂ ಇದೆ, ಯಾಕಂದ್ರೆ ನಾವೆಲ್ಲ ಅಲ್ಲಿ ಉಳ್ಕೋತೀವಿ ಅಂದ್ರೆ ಮನೆ ತಗೋತೀವಿ ಮಾಮೂಲಿ. ಹಾಗೆ ಗೊತ್ತಿಲ್ಲ 30-40 ಸೈಟ್ ಅಲ್ಲಿರೋ ಮನೆ ಅಂತಂದಾಗ ಮಲ್ಲೇಶ್ವರಂ ಒಂದ್ ರೇಟ್ ಇರುತ್ತೆ, ಹೆಬ್ಬಾಳ ಒಂದ್ ರೇಟ್ ಇರುತ್ತೆ, ಸಂಜಯನಗರ ಒಂದ್ ರೇಟ್ ಇರುತ್ತೆ, ಯಲಹಂಕ ಒಂದ್ ರೇಟ್ ಇರುತ್ತೆ. ಏನಿದೆ ಅಲ್ಲೂ ಚೆನ್ನಾಗಿ ಅದೇ ಡಿಫ್ರೆನ್ಸ್ ತುಂಬಾ ಇದೆ. ಮ್ಯೂನಿಕ್ ಇವಾಗ ಯಾರು ಮುಟ್ಟಕ್ಕೆ ಆಗಲ್ಲ. ನಾವು ಮೊದಲೆಲ್ಲ ಅಂದಾಜು ಎಲ್ರಿಗೂ ಅದೇ ಕುತೂಹಲ, ನಮ್ಮ ಏರಿಯಾ ಎಷ್ಟು ರೇಟ್ ಲೆಕ್ಕ ಆಗ್ತಲ್ಲ, ಜರ್ಮನಿ ಅಲ್ಲೂ ಅಷ್ಟೇ. ನೀವು ಆಸ್ ಯು ಆರ್ ನಿಯರ್ ಟು ಸಿಟಿ ಒಂದ್ ರೇಟು, ಚೂರು ದೂರ. ಹಾಗಾಗಿ ಈಗ ಎಷ್ಟೋ ನಮ್ಮ ಸ್ನೇಹಿತರು ಊರಿಂದ ಆಚೆ, ಅಂದ್ರೆ ಇವಾಗ ಜಕ್ಕೂರ್ ಬಿಡಿ, ಇವಾಗ ಸಿಟಿ ಸೆಂಟರ್ ಆಗೋಯ್ತು. ಇವಾಗ ಏನಂತಾರೆ ನಿಮ್ಮ ನಮ್ಗೆಲ್ಲ ವೈಟ್ ಫೀಲ್ಡ್ ಎಲ್ಲ, ನನಗಂತೂ ಇನ್ನು ಫಾರಿನ್ ಕಂಟ್ರಿ ವೈಟ್ ಫೀಲ್ಡ್ ಬೆಂಗಳೂರಿನೊಳಗೆ. ಹಾಗಾಗಿ ಆ ತರ ಎಲ್ಲ ಇವಾಗ ನಮ್ಮೂರು ವಲಸೆ ಹೋಗ್ತಾರೆ, ಊರಿಂದ ಸ್ವಲ್ಪ ಹೊರಗಡೆ. ಒಂದು ಮನೆ ತಗೋಬೇಕು ಅಂದ್ರೆ ಯಾವ ತರ ನಮ್ಮಲ್ಲಿ 30-40-40-60 ಹೇಳ್ತೀವಲ್ಲ, ಅಲ್ಲಿ ಪ್ಲಾಟ್ ತಗೊಂಡ್ ಕಟ್ಸೋದು ಇತ್ತೀಚೆಗೆ ಬಂದಿದೆ ಟ್ರೆಂಡ್. ಅದರ್ವೈಸ್ ಎಷ್ಟಾಗುತ್ತೆ ಮ್ಯೂನಿಕ್ ಸಿಟಿ ಒಳಗ, ಮ್ಯೂನಿಕ್ ಸಿಟಿಯಲ್ಲಿ ಅಲ್ಲೆಲ್ಲ ಇದು ಕ್ವಾಡ್ರಾಟ್ ಮೀಟರ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ರುಪೀಸ್ ಅಲ್ಲಿ ಹೇಳೋದು ಬೇಡ, ಅದು ಮಜಾ ಬರಲ್ಲ, ಯೂರೋಸ್ ಅಲ್ಲೇ ಹೇಳ್ತೀವಿ. ಒಂದು 7 ಲಕ್ಷದಿಂದ 8 ಲಕ್ಷಕ್ಕೆ ಒಂದು 3 ಬೆಡ್ರೂಮ್ ಅಥವಾ 2 ಬೆಡ್ರೂಮ್ ಇರುವಂತಹ ಒಂದು ಫ್ಲಾಟ್ ಸಿಗತ್ತೆ ಸಿಟಿ ಒಳಗೆ. 7 ಲಕ್ಷದಿಂದ 8 ಲಕ್ಷ ಯೂರೋ. ಅದಕ್ಕೆ ನಾನು ಕೇಳಿದ್ದು. ಹಾಗೆ ಈಗ ಅಲ್ಲೂ ತುಂಬಾ ರಿಯಲ್ ಎಸ್ಟೇಟ್ ತುಂಬಾ ಜಾಸ್ತಿ ಆಗಿದೆ.